ಸೂಪರ್ ಹಿಟ್ 100 ಡೇಸ್ 100%. ಜಡಿ ಬಾಸ್ ಸೂಪರ್ ಹಿಟ್ ಆಗಿತ್ತು. ಡೆವಿಲ್ ಬೇಕಾ ಕೃಷ್ಣ ಬೇಕಾ ಮೇಡಮ್ ನಿಮ್ಗೆ? ಥ್ಯಾಂಕ್ ಯು. ಸೂಪರ್ ಆಗಿದೆ. ಡೆವಿಲ್ ಆದ್ರೂ ಕೃಷ್ಣ ಆದ್ರೂ ಎರಡು ಚೆನ್ನಾಗಿದೆ. ಡಿ ಬಾಸ್ಗೆ ರಾಜಕಾರಣಿಗೆಲ್ಲ ಬಂದ್ಬಿಟ್ರೆ ಡಿ ಬಾಸ್ ನಮ್ಮ ತಾಯಿಗಳು ಯಾರು ಹಿಡಿಯಕ್ಕಾಗಲ್ಲ. ಯಾರು ತಡಿಯಕ್ಕಾಗಲ್ಲ. ಯಾವನ್ಗೂ ತಾಕತ್ತಿದ್ರೆ ಕಟ್ಟಾಕ್ರಿ. ಇನ್ನ ಎಷ್ಟು ಸಲ ನೋಡ್ತೀರಾ ಮೂವಿನ ಮೇಡಮ್? ಇನ್ನ ಎಷ್ಟು ಸಲ ನೋಡ್ತೀರಾ ಮೇಡಮ್? ನೋಡ್ರಿ ಇಂಟ್ರೆಸ್ಟ್ ಮಾತ್ರ ಕಡಿಮೆ ಆಗಲ್ಲ ಮೇಡಮ್. ನಾವ್ ಎಷ್ಟ್ ಸಲ ನೋಡ್ರು ಬಾಸ್ ಕಮ್ಮಿನೇ. ಏನೋ ನೋಡ್ತಾನೆ ಇರ್ತೀವಿ ನಮ್ಮನ್ನ. 10 ಸಲ ನೋಡ್ರು ಬೇಜಾರಾಗ ಮೂವಿ. ನಮ್ ಬಾಸ್ ಲುಕ್ ಮಾತ್ರ ಬೆಂಕಿ. ಅವ್ನ್ ಯಾರು ತಡೆಯಕ್ಕಾಗಲ್ಲ ನಮ್ ಬಾಸ್ನ. ಮಸ್ತ್ ಬಾಸ್. ಸೂಪರ್ ಬಾಸ್. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಬರ್ತಾ ಇದ್ದೇನೆ ಚಿನ್ನ. ನಾನು ಮೂವಿ ಮಾತ್ರ ಸಖತ್ತಾಗಿದೆ. ಎಲ್ಲರೂ ಬಂದು ನೋಡಿ. ಜೈ ಡಿ ಬಾಸ್. ನನಗಂತೂ ಮೂವಿ ನೋಡಿ ಆಗಿರೋ ಖುಷಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತೇನೆ ಇಲ್ಲ. ನಮ್ ಬಾಸ್ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ. ಜೈ ಡಿ ಬಾಸ್. ಇದ್ರೆ ನೆಮ್ಮದಿ ಆಗಿರ್ಬೇಕು ಜೀವನದಾಗ. ಏನಿಲ್ಲ ಸುಖ ನೆಮ್ಮದಿ ಆಗಿರ್ಬೇಕು. ಜೀವನ ಅಂದ್ರೆ ಕರೆಕ್ಟ್ ಆಗೈತ್ ನೋಡ್ರಿ. ಫಿಲಿಂ ನೋಡ್ರಿ, ಖುಷಿ ಪಡ್ರಿ. ಸೂಪರ್ 100 ಡೇಸ್ ಪಕ್ಕ ಸೂಪರ್ ಪಿಕ್ಚರ್ ಮೇಡಮ್. ಸೂಪರ್ ಆಗಿದೆ ಬಾಸ್ ಆಕ್ಟಿಂಗ್. ಇದ್ರೆ ನೆಮ್ಮದಿ ಆಗಿರ್ಬೇಕು. ಜೈ ಡಿ ಬಾಸ್. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಯಾವ ಅಂದ್ರೆ ಕೃಷ್ಣ ಇಷ್ಟ ಆದ್ನಾ ಡೆವಿಲ್ ಇಷ್ಟ ಆದ್ನಾ? ಇಬ್ರು ಬೋತ್ ಆರ್ ಲೈಕ್ ರಿಯಲಿ ವೆಲ್ ನೈಸ್. ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಚೆನ್ನಾಗಿದೆ ಮೇಡಮ್ ಮೂವಿ. ಇನ್ನೊಂದ್ಸರಿ ಬಂದು ನೋಡ್ಬೋದು ಆರಾಮಾಗಿ. ಜೈ ಡಿ ಬಾಸ್. ಚೆನ್ನಾಗಿದೆ. ಸೂಪರ್ ಮೂವಿ, ಚೆನ್ನಾಗಿತ್ತು. ಸೂಪರ್ ಮೂವಿ. ಜೈ ಡಿ ಬಾಸ್. ಅಷ್ಟೇನಾ? ಏನು ಹೇಳ್ತಾನೆ ಇಲ್ಲ ಯಾರು. ಸೂಪರ್ ಆಗಿದೆ ಮೂವಿ, ಚೆನ್ನಾಗಿದೆ. ದಾಡವೇಲ್. ಸೂಪರ್. ನಮ್ ಬಾಸ್ ಯಾವಾಗ್ಲೂ ರಾಕಿಂಗು ತುಂಬಾ ಚೆನ್ನಾಗಿತ್ತು. ಡೆವಿಲ್ ಡಬಲ್ ಆಕ್ಟಿಂಗ್ ಅಂತ ಅವ್ರ ಆಕ್ಟಿಂಗ್ ಮಾಸ್. ಸೊ ನಿಮ್ಗೆ ಕೃಷ್ಣ ಇಷ್ಟ ಆದ್ರ ಡೆವಿಲ್ ಇಷ್ಟ ಆದ್ರ? ಆಬ್ವಿಯಸ್ ಆಗಿ ಕೃಷ್ಣ ಕ್ಯಾರೆಕ್ಟರ್ ಯಾವಾಗ್ಲೂ ಇಷ್ಟ ಆಗೋದು. ಡಿ ಬಾಸ್ ರಿಯಲ್ ಜೀವನದಲ್ಲಿ ಹೇಗಿದ್ದಾರೆ ಅದೇ ತರ ಸ್ಕ್ರೀನ್ ಮೇಲೂ ಪ್ಲೇ ಮಾಡಿದ್ದಾರೆ. ಮೋಸ್ಟ್ ಆಫ್ ದ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವ್ರ ಕ್ಯಾರೆಕ್ಟರ್ ಎಲ್ಲಾನು ರಿಯಲ್ ಲೈಫಿಗೆ ರಿಲೇಟೆಡ್ ಆಗಿರುತ್ತೆ. ಬಟ್ ಆಕ್ಟಿಂಗ್ ವೈಸ್ ಆಬ್ವಿಯಸ್ಲಿ ಡೆವಿಲ್ ಆಕ್ಟಿಂಗ್ ಅಲ್ಲಿ ಡೆವಿಲ್ ಬೇರೆ ತರ ಡೆವಿಲ್ನೇ ಅವರು ಇನ್ವೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಡೆವಿಲ್ ರಾಕ್ಸ್. ಅಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಆಕ್ಟಿಂಗ್ ಅಲ್ಲಂತೂ ಎಲ್ಲ ಇಷ್ಟು ವರ್ಷ ಏನ್ ಮಾಡಿದ್ರು ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಜೈ ಡಿ ಬಾಸ್. ಸೂಪರ್, ತುಂಬಾ ಚೆನ್ನಾಗಿ. ಟ್ವಿಸ್ಟ್ ಅಷ್ಟೇ ಬೆಂಕಿ ಮ್ಯಾಮ್ ಅಷ್ಟೇ. ತುಂಬಾ ಚೆನ್ನಾಗಿದೆ. ಒಂದು ಕ್ರಾಸ್ ಬೀಡ್ ಹೇಳಿತ್ತು. ಏನಂತ? ಎಲ್ಲೂ ಬರಲ್ಲ, ಫಿಲಮ್ ಅಲ್ಲೂ ಬರಲ್ಲ, ಅಂತ. ಆ ಕ್ರಾಸ್ ಬೀಡ್ಗೆ ಇನ್ನೊಂದ್ಸಲ ತೋರ್ಸ್ಬೇಕು. ಅವ್ನ್ ನಮ್ ಬಾಸ್ ಶೂ ಬಲೆ ಬರಲ್ಲ. ಆ ಕ್ರಾಸ್ ಬೀಡು ಇದನ್ನೆಲ್ಲ ಬಿಟ್ಟು ಹೇಳ್ಬೇಕು ಅಂದ್ರೆ ನಮ್ಮ ಯಜಮಾನ್ರನ್ನ ಕಣ್ ತುಂಬ್ಕೊಂಡ್ಬಿಟ್ಟಿದೀವಿ. ಸೂಪರ್ ಆಗಿದೆ ಫಿಲಮ್ ಮಾತ್ರ, ಅದ್ಭುತವಾಗಿದೆ. ನೀವು ಒಂದ್ಸಲ ಹೋಗಿ ನೋಡ್ರಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನೀವು ಡಿಜಿಟಲ್ ಆಗಿದ್ರೆ ಒಳ್ಳೇದು. ಕೆಲವು ಕ್ರಾಸ್ ಬೀಡ್ ಹಾಕಕ್ ಹೋಗ್ಬೇಡ್ರಿ. ಅದಕ್ಕೆ ತಾನೇ ರಿವ್ಯೂ ಮಾಡ್ತಾ ಇರೋದು. ಡೈಲಾಗ್ ಹೇಳಿ ಒಂದು. ಯಾವ್ದು ಹಂಗಂತ ಶೋಕಿ ಇಲ್ಲ. ಮೂವಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಾರ್ಟ್ 2 ಪಾರ್ಟ್ 3ಗೆ ವೇಟಿಂಗು. ಓಕೆ, 3 ಜನ ಹೀರೋ ಇದಾರೆ ಫಿಲಮ್ ಅಲ್ಲಿ. 3 ಜನ ಡಿ ಬಾಸೇ. ಮೂವಿ ಆಕ್ಚುಲಿ ದರ್ಶನ್ ಅವ್ರ ಮೂವಿ ಮಾಡಿರೋದ್ರಲ್ಲಿ ಇದೊಂಥರ ತುಂಬಾ ಡಿಫ್ರೆಂಟ್ ಆಗಿತ್ತು. ಆಕ್ಚುಲ್ ಆಗಿ ಎಲ್ಲ ಮೂವೀಸ್ ಕಂಪೇರ್ ಮಾಡೋಣ ಪ್ರೀವಿಯಸ್ ಆಗಿ ಮಾಡಿದ್ದು. ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೆ ಟ್ವಿಸ್ಟ್ ಇದೆ. ಎಲ್ಲರೂ ಬಂದು ನೋಡ್ಲಿ. ಸೊ ಡಬಲ್ ಆಕ್ಟಿಂಗ್ ಎಷ್ಟು ಇಷ್ಟ ಆಯ್ತು? ಡಬಲ್ ಆಕ್ಟಿಂಗ್ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಕುತ್ಕೊಂಡಾಗ ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಟ್ವಿಸ್ಟ್ಗಳು ಕೊಡ್ತಾ ಇದ್ರು ಒಂದೊಂದು ಸೀನ್ಸ್ ಅಲ್ಲೂ. ಸೊ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ವಿ. ಕ್ಲೈಮ್ಯಾಕ್ಸ್ ನೋಡಿದಾಗ ಅನ್ನಿಸ್ತು ಪಾರ್ಟ್ 2 ಖಂಡಿತ ಇದೆ ಅಂತ. ಸೊ ಮುಂದೆ ಏನಾಗುತ್ತೆ ನೋಡೋಣ. ಒಳ್ಳೇದಾಗಿ. ಥ್ಯಾಂಕ್ ಯು. ಸೊ ಗಿಲ್ಲಿ ಬಗ್ಗೆ ಹೇಳಿ. ಆಕ್ಚುಲಿ ದರ್ಶನ್ ಸರ್ ಎಷ್ಟು ಕ್ರೇಜ್ ಇತ್ತು. ಗಿಲ್ಲಿ ಎಂಟ್ರಿ ಸೀನ್ ಆದಾಗ್ಲೂ ಅದಕ್ಕಿಂತ ಜಾಸ್ತಿ ವಿಷುವಲ್ ಇದೆಲ್ಲ ಬಂದಿದ್ದು ಕೇಳಿಸ್ತು. ಸೊ ಬಿಗ್ ಬಾಸ್ ಅಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ಖುಷಿ ಆಗ್ತಿದೆ. ನಾವು ಡೈಲಿ ನೋಡ್ತಾ ಇದ್ದೀವಿ ಬಿಗ್ ಬಾಸ್ ನ. ಸೊ ಇವಾಗ ಡಿ ಬಾಸ್ ಯಾವ್ದಾದ್ರು ಒಂದು ಸಾಂಗ್ ಅಥವಾ ಡೈಲಾಗ್ ಹೇಳ್ತೀರಾ? ಡೆವಿಲ್ ಅಂದ್ರೆ ಯಾವ್ದು ಹೇಳ್ತೀರಾ?
ಡೆವಿಲ್ ಅಂತ ಹೇಳಬೇಕು ಅಂದರೆ ಡೆವಿಲ್ದೀಗ ನನ್ನ ಅಷ್ಟು ಸಡನ್ನಾಗಿ ನೆನಪಾಗ್ತಿಲ್ಲ ನೀವು ಕೇಳಿದಾಗ ಡೆವಿಲ್ದು. ಬಟ್ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಅವರು ಕಷ್ಟಪಟ್ಟು ಮಾಡಿದ್ದಾರೆ ಮೂವಿಲಿ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಥ್ಯಾಂಕ್ ಯು. JD ಬಾಸ್ ಇರೋ ಗಂಟ ನಮ್ದು, ಇರೋ ಗಂಟ ನಮ್ದು, ಹೋದ್ಮೇಲೆ ದೇವ್ರದು. ಎಲ್ಲರಿಗೂ ಒಳ್ಳೇದು ಬಯಸೋಣ, ಇರೋ ಗಂಟ ಕಂಡನೇಷನ್ನ ಬಸ್ಸನ, ನಮ್ಮ ಪ್ರಾಣ ಇರೋ ಗಂಟ, ನಮ್ಮ ಜೀವ ಇರೋ ಗಂಟ ಎಲ್ಲರಿಗೂ ಒಳ್ಳೇದು ಬಯಸೋಣ, ಕೆಟ್ಟದಂತೂ ಯಾರಿಗೂ ಬಯಸ್ಬಾರ್ದು. JD ಬಾಸ್. ನೋಡಿದ್ರಲ್ಲ ಡಿ ಬಾಸ್ ಕ್ರೇಜ್ ಎಷ್ಟು ಲೆವೆಲ್, ಯಾವ ಲೆವೆಲ್ಗೆ ಇದೆ ಅಂತ. ಸೊ ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಬಂದು ಆರಾಮಾಗಿ ಸಿನಿಮಾ ನೋಡ್ಬೋದು. ನಾವು ಕೂಡ ನೋಡಿದ್ವಿ. ಡಬಲ್ ಆ್ಯಕ್ಟಿಂಗ್ ಮಾತ್ರ ಕ್ರೇಜಿ, ಡೆವಿಲ್ ಥರನೇ ಮಾಡಿದ್ದಾರೆ ಡಿ ಬಾಸ್ ಅಂತಾನೆ ಹೇಳ್ಬೋದು. ನಾನು ಇನ್ನೊಂದು ಹೇಳಿದೆ, ಆವಾಗಲೇ ಹೇಳಿದೆ, ಬಾಸ್ ಮೂವಿ ಏನಿತ್ತಲ್ವ ಅದರಲ್ಲಿ ಡಬಲ್ ಆ್ಯಕ್ಟಿಂಗ್ ಬಿಟ್ಟರೆ ಇದರಲ್ಲಿ ನಾವು ಡಬಲ್ ಆ್ಯಕ್ಟಿಂಗ್ನ ನೋಡಿದ್ವಿ. ಅದರಲ್ಲಿ ಒಂದು ಸಾಂಗ್ ಇದೆ, ನಾನು ಕ್ಲಾಸಿಗೂ ಮಾಸಿಗೂ ಬಾಸ್ ಅಂತ. ಸೊ ಕ್ಲಾಸ್ಗೂ ಮಾಸ್ಗೂ ಬಾಸ್, ಚಾಲೆಂಜಿಂಗ್ ಸ್ಟಾರ್ ಅಂತ ಯಾಕೆ ಕರೀತಾರೆ ದರ್ಶನ್ ಅವ್ರನ್ನ ಅಂತ ಈ ಮೂವಿನಲ್ಲಿ ಅವರು ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಭಿಮಾನಿಗಳು ಅವ್ರೇನೇ ಮಾಡಿದ್ರು ಯಾಕಷ್ಟು ಆ ವ್ಯಕ್ತಿನ ಇಷ್ಟಪಡ್ತಾರೆ ಅಂತ ನಾವು ತಿಳ್ಕೊಬೇಕು ಅಂದರೆ ಬಂದು ಈ ಮೂವಿ ನೋಡಬೇಕು, ಡೆವಿಲ್ ಮೂವಿನ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಸೊ ಇನ್ನು ಯಾರ್ಯಾರು ಮೂವಿ ನೋಡಿಲ್ಲ ಬನ್ನಿ, ಡೆವಿಲ್ ಪಕ್ಕ 100 days ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಅದನ್ನ ನಾವು ಕಾದ್ ನೋಡೋಣ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.